ಆತ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್. ವಯಸ್ಸಿನಲ್ಲಿ ತಂದೆಯ ಸಮಾನವಾಗಿದ್ದ. ಆದರೆ ವಿದ್ಯಾರ್ಥಿನಿಗೆ ಕೆಟ್ಟ ಮೆಸೇಜ್ ಮಾಡ್ತಿದ್ದವ ಕೊಡಬಾರದ ಕಾಟ ಕೊಡ್ತಿದ್ದಾನೆ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ ಯುವತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಾರೆ. ಆದರೆ ಕೆಲವೊಬ್ರು ಮಾಡೋ ಅನಾಚಾರಗಳು ಗುರು ಅನ್ನೋ ಪದಕ್ಕೆ ಕಳಂಕ ತರ್ತಿವೆ. ವಿದ್ಯಾರ್ಥಿಗಳನ್ನ ತಿದ್ದಿ ತೀಡಬೇಕಿದ್ದವರೇ ಮಾಡಬಾರದ್ದನ್ನ ಮಾಡ್ತಿದ್ದಾರೆ. ಶಿಷ್ಯರನ್ನ ತಮ್ಮ ಮಕ್ಕಳಂತೆ ಕಾಣಬೇಕಿದ್ದವರೇ ಕಾಮದ ಕಣ್ಣಲ್ಲಿ ನೋಡ್ತಿದ್ದಾರೆ. ಚಿಕ್ಕಮಗಳೂರಿನ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಮೇಲೆಯೂ ಇಂಥದ್ದೇ ಆರೋಪ ಕೇಳಿ ಬರ್ತಿದೆ. 3ನೇ ವರ್ಷದ ಮೆಡಿಕಲ್ ವಿದ್ಯಾರ್ಥಿನಿಗೆ ಕೆಟ್ಟ ಮೆಸೇಜ್ ಮಾಡಿದ್ದಲ್ಲದೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅನ್ನೋ ಆರೋಪ ಹಲ್ಚಲ್ ಎಬ್ಬಿಸಿದೆ. ಅದೇನೋ ಗೊತ್ತಿಲ್ಲ, ಚಿಕ್ಕಮಗಳೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಅಂದ್ರೆ ಒಂದಲ್ಲ ಒಂದು ಅವಾಂತರಗಳು ಇದ್ದಿದ್ದೆ. ಬೇಡದ ವಿಷಯಕ್ಕೆ ಸದ್ದು ಮಾಡಿದ್ದು ಜಾಸ್ತಿ. ಈ ಸಾಲಿಗೀಗ ಮತ್ತೊಂದು ಸೇರ್ಪಡೆಯಾಗಿದೆ. ಪ್ರೊಫೆಸರ್ ಪೋಲಿ ಆಟದ ಸುದ್ದಿ ಚಿಕ್ಕಮಗಳೂರಿನ ಬೀದಿಯಲ್ಲೂ ಸದ್ದು ಮಾಡ್ತಿದೆ. ಇವರೇ ನೋಡಿ ಪೋಲಿ ಪ್ರೊಫೆಸರ್. 2 ವರ್ಷದ ಹಿಂದೆ ಅಟಾನಮಿ ಪ್ರೊಫೆಸರ್ ಗಂಗಾಧರ್ ಹಾಗೂ ವಿದ್ಯಾರ್ಥಿನಿ ಒಬ್ಬರ ನಡುವೆ ನಡೆದ ಗುಪ್ತ ಸಂಭಾಷಣೆ ದೊಡ್ಡ ಸುದ್ದಿಯಾಗಿತ್ತು. ಮೆಡಿಕಲ್ ಕಾಲೇಜಿನ ಮೂಲೆಯಲ್ಲೂ ಮೆಸೇಜ್ ಕಹಾನಿ ಹರಿದಾಡಿತ್ತು. ಇವರ ಕಣ್ಣಿಗೆ ಬೆಂಗಳೂರು ಮೂಲದ ವಿದ್ಯಾರ್ಥಿನಿ ಒಬ್ಬಳು ಬಿದ್ದಿದ್ಲಂತೆ. ಅಶ್ಲೀಲ ಮೆಸೇಜ್ ಮಾಡೋದಲ್ಲದೆ ಅಸಭ್ಯವಾಗಿಯೂ ನಡೆದುಕೊಳ್ತಿದ್ರಂತೆ. ಇವರ ನಡೆ ವಿರುದ್ಧ ಸಿಡಿದೆದ್ದವರಿಗೆಲ್ಲ ಅಟೆಂಡೆನ್ಸ್ ಕಡಿಮೆ ಇದೆ ಅಂತ ಹಾಲ್ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಿದೆ. ನೊಂದ ಯುವತಿ ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನ ನೀಡಿದ್ದು ತಮಗೆ ಕಳಿಸಿರೋ ಅಶ್ಲೀಲ ಮೆಸೇಜ್ ಬಗ್ಗೆ 10 ಆರೋಪ ಮಾಡಿದ್ದಾಳೆ. ಯಾವಾಗ ಇದು ದೊಡ್ಡ ವಿಷಯ ಆಯಿತು, ಮೆಡಿಕಲ್ ಕಾಲೇಜ್ನ ಡೀನ್ ಡಾಕ್ಟರ್ ಹರೀಶ್ ಪ್ರೊಫೆಸರ್ ಗಂಗಾಧರ್ಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ವಾಟ್ಸಪ್ ಮೆಸೇಜಲ್ಲಿ ಏನೇನು ಕಳಿಸಿದ್ದಾರೆ ಅಂತ ಅದನ್ನು ಹೇಳಿದ್ದಾರೆ. ಅದು ಗಮನಕ್ಕೆ ಬಂದ ತಕ್ಷಣ ನಾನು ಪ್ರೊಫೆಸರ್ ಗಂಗಾಧರ್ ಅವರಿಗೆ ಕಾರಣ ಕೇಳಿ ನಾನು ನೋಟಿಸ್ನ ಇಶ್ಯೂ ಮಾಡಿದ್ದೀನಿ. ನೋಟಿಸ್ಗೆ ಉತ್ತರ ಬಂದ ತಕ್ಷಣ ಅದನ್ನು ಸರ್ಕಾರಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡ್ತೇವೆ. ಪ್ರೊಫೆಸರ್ ಗಂಗಾಧರ್ ವಿರುದ್ಧ ಈ ರೀತಿಯ ಆರೋಪ ಕೇಳಿ ಬರ್ತಾ ಇರೋದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಇಂಥದ್ದೇ ಆರೋಪಗಳು ಸುದ್ದಿಯಾಗಿದ್ವು. ಆದರೆ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ತಮ್ಮಲ್ಲೇ ಎಲ್ಲವನ್ನ ಮುಚ್ಚಿ ಹಾಕೊಂಡಿದ್ರು. ಆದರೆ ಈ ಬಾರಿ ಎಲ್ಲ ಬಯಲಾಗಿದೆ. ನೊಂದ ವಿದ್ಯಾರ್ಥಿನಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದು ನನಗೆ ನ್ಯಾಯ ಸಿಗಬೇಕು ಅಂತ ಕಣ್ಣೀರಿಡ್ತಿದ್ದಾಳೆ. ಫಸ್ಟ್ ಇಯರ್ MBBS ಮಾಡ್ತಿದ್ದಾಗಿಂದನೂ ನನಗೆ ಅನಾಟಮಿ HOD ಡಾಕ್ಟರ್ ಗಂಗಾಧರ್ ಅವರು ತುಂಬ ಕಿರುಕುಳ ನೀಡ್ತಿದ್ರು ಸರ್. ತುಂಬ ಮೆಸೇಜಸ್ ಮಾಡ್ತಿದ್ರು. ನಾನು ರಿಪ್ಲೈ ಏನಾದರೂ ಮಾಡಿಲ್ಲ ಅಂತಂದರೆ ನಂಗೆ ಸೂಸೈಡಲ್ ಥಾಟ್ಸ್ ಬರುತ್ತೆ, ನೀನು ರಿಪ್ಲೈ ಮಾಡಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅಂತ ಎಲ್ಲ ನನ್ನ ಕರೆದು ತುಂಬ ಮಾತಾಡಿದ್ದಾರೆ. ಆಗ ನಾನು 3rd ಫ್ಲೋರಲ್ಲಿ ಇರ್ತೀನಿ, ನನ್ನ ಒಬ್ಬಳೇ ಮೀಟ್ ಮಾಡು, ನಿನ್ಗೆ ಅಟೆಂಡೆನ್ಸ್ ಎಲ್ಲ ಕೊಡ್ತೀನಿ ಅಂತ ಎಲ್ಲ ತುಂಬ ಮಾತಾಡಿದ್ದಾರೆ. ಇದು ಬರೀ ಗಂಗಾಧರ್ದು ಅಷ್ಟೇ, ಬೇರೆಯವರಿಗೂ ಮೆಸೇಜ್ ಮಾಡಿದ್ದಾರೆ ಅಂತ ನನಗೆ ಹೇಳಿದ್ದಾರೆ. ಯಾಕೆಂದರೆ ನಾನು ಎಲ್ಲರದ್ದು ಹುಡುಗಿರ್ದೆಲ್ಲ ನಾನು ವಿಚಾರ ತಗೊಳಕ್ಕಾಗೋದಿಲ್ಲ. ನಾನು ಯಾವಾಗ ಮುಂದೆ ಸ್ಟ್ಯಾಂಡ್ ಬಂದೆ, ಯಾವಾಗ ಈ ವಿಚಾರಗಳು ಬಂತು, ನನಗೆ ಕ್ಲಾಸ್ ತಗೊಳಕ್ಕೆ ಬಿಟ್ಟಿಲ್ಲ ಸರ್. ಆ ಕಡೆ ನೋಡಿದ್ರೆ ಇವಳಿಗೆ ಪ್ರಾಬ್ಲಮ್, ಈ ಕಡೆ ನೋಡಿದ್ರೆ ನನಗೆ ಪ್ರಾಬ್ಲಮ್ಮು. ಇದೆಲ್ಲ ಏನಕ್ಕೆ ಸರ್ ಇವ್ರಿಗೆ ಬೇಕು? ಒಟ್ನಲ್ಲಿ ಗುರು ಅನಿಸಿಕೊಂಡವರು ವಿದ್ಯಾರ್ಥಿಗಳ ಪಾಲಿಗೆ ಮಾರ್ಗದರ್ಶಕರಾಗಿರಬೇಕು. ಅದನ್ನ ಬಿಟ್ಟು ಮಾಡಬಾರದನ್ನ ಮಾಡೋದಕ್ಕೆ ಹೋದ್ರೆ ಹೀಗೆ ಆಗೋದು. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18, ಚಿಕ್ಕಮಗಳೂರು.